ನೆನ್ನೆಲ್ಲ ತಾವೆಲ್ಲರೂ ಇದ್ರಿ. ಸೊ ಏನು ಘಟನೆ ನಡೆದಿತ್ತು, ಭಾನುವಾರ ಸಂಜೆ ನಡೆದಂಥ ಘಟನೆ 7ನೇ ತಾರೀಕು. ಆ ಘಟನೆ ಹಿನ್ನೆಲೆಯಲ್ಲಿ ಆ ಘಟನೆ ಬಗ್ಗೆ, ನಂತರ ಆ ಘಟನೆ ಹಿನ್ನೆಲೆಯಲ್ಲಿ ನಾವೇನು ಇಲ್ಲಿ ಕೈಗೊಂಡಿದ್ದೀವಿ ಮದ್ದೂರು ನಗರದಲ್ಲಿ ಬಂದೋಬಸ್ತ್ನ, ಇದ್ರ ಬಗ್ಗೆ ತಮ್ಮಗಳಿಗೆ ವಿವರವಾಗಿ ತಿಳಿಸ್ಲಿಕ್ಕೆ ಇದನ್ನು ಕರೆದಿದ್ದೇನೆ, ತಮ್ಮನ್ನೆಲ್ಲ ಕರೆದಿದ್ದೇನೆ. ಭಾನುವಾರ ಸಂಜೆ ಸುಮಾರು 7ರಿಂದ 7 ಗಂಟೆ 5 ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ. ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ಕಲ್ಲು ತೂರಾಟ ಆಗುತ್ತೆ, ನಂತರ ಈ ಕಡೆಯಿಂದ ರಿಟ್ಯಾಲಿಯೇಷನ್ ಆಗ್ತದೆ. ಇದಾದಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ 5 ಮಿನಿಟ್ಸ್ ಅಲ್ಲೇನೋ ಒಂದು ಗುಂಪು ಘರ್ಷಣೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇತ್ತು. ಕಲ್ಲು ತೂರಾಟ ಆದಮೇಲೆ ಅದನ್ನು ವಿತಿನ್ 5 ಮಿನಿಟ್ಸ್ ಅದನ್ನು ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ. ಅದರ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಮತ್ತು ಜೊತೆಗೆ ಸಾಕಷ್ಟು ಅಡಿಷನಲ್ ಫೋರ್ಸಸ್ ತೊಗೊಂಡ್ಬಿಟ್ಟು ಡೆಪ್ಲಾಯ್ಮೆಂಟ್ ಮಾಡ್ಕೊಂಬಿಟ್ಟು ಮತ್ತು ಆ ಘಟನೆಯಿಂದ ಮುಂದೆ ಯಾವುದೇ ಕೈ ಮೀರಿ ಹೋಗೋ ಒಂದು ಘಟನೆಯನ್ನು ಕೈ ಮೀರಿ ಹೋಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ಎಲ್ಲ ಒಂದು ಪ್ರಾಥಮಿಕವಾಗಿ ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ನ ಎಲ್ಲ ಅಧಿಕಾರಿಗಳು ಇಲ್ಲಿ ತೊಗೊಂಡಿದ್ದಾರೆ. ಇದರ ನಂತರ ಅದಕ್ಕೆ ಏನು 7ನೇ ತಾರೀಕು ಸಾಯಂಕಾಲ ಪ್ರಕರಣ ಆಯಿತು, ಘಟನೆ ಆಯಿತು, ಅದನ್ನು ವಿರೋಧಿಸಿ ನಿನ್ನೆ ಒಂದು ರ್ಯಾಲಿನ ಕೆಲವು ಸಂಘಟನೆಗಳು ಮಾಡಿದ್ದಾರೆ. ಅದಕ್ಕೂ ಸಹ ವಿಶೇಷವಾದ ಬಂದೋಬಸ್ತನ್ನು ನಾವು ಕಲ್ಪಿಸಲಾಗಿತ್ತು. ಅಲ್ಲೂ ಸಹ ನೀವುಗಳು ಅಬ್ಸರ್ವ್ ಮಾಡಿದ್ದೀರಾ, ಕೆಲವು ಸೆನ್ಸಿಟಿವ್ ಏರಿಯಾಗಳಿಗೆ ಕೆಲವು ಯಾರು ಪ್ರೊಟೆಸ್ಟರ್ಸ್ ನುಗ್ಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಜಸ್ಟ್ ಟು ಪ್ರಿವೆಂಟ್ ದಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿನಿಮಮ್ ರಿಕ್ವೈರ್ಡ್ ಫೋರ್ಸ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಯೋಗಿಸ್ಕೊಂಡು ಅದನ್ನು ಪೀಸ್ಫುಲ್ಲಾಗಿ ಆಗೋ ಥರ ಅಂತ ಇನ್ಶೂರ್ ಮಾಡಿದ್ದಾರೆ. ನಿನ್ನೆನೂ ಸಹ ಸಾಕಷ್ಟು ಅಧಿಕಾರಿಗಳು, ನಿನ್ನೆ 7 ಜನ SP ಗಳಿದ್ದರು, 3 ಅಡಿಷನಲ್ SPಸು, 10 ಜನ DSP ರ್ಯಾಂಕ್ ಆಫೀಸರ್ಸು, 30 ಇನ್ಸ್ಪೆಕ್ಟರ್ಸು, 32 ಸಬ್ ಇನ್ಸ್ಪೆಕ್ಟರ್ಸು ಮತ್ತು 600 ಜನ HCPCs ಸಿವಿಲ್ ಹೇಳ್ತಾ ಇದ್ದೀನಿ, ಮತ್ತು 24 KSRP ಪ್ಲೆಟೂನ್ಸು, 10 DR ಪ್ಲೆಟೂನ್ಸ್ ಇತ್ತು. ಇದಕ್ಕೆ ಕೆಲವು ಜೊತೆಗೆ ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಸಹ ಇದ್ವು. ನಾವು ಡ್ರೋನ್ಸ್ನ ಸಹ ನೆನ್ನೆ ಡೆಪ್ಲಾಯ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಏನು ತೊಂದರೆ ಆಗದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ಆದಷ್ಟು ಎಲ್ಲ ಕ್ರಮಗಳನ್ನ ತೊಗೊಂಡಿದ್ದೇವೆ. ಅದೇ ಬಂದೋಬಸ್ತನ್ನ ಇವತ್ತು ನಾವು ಕಂಟಿನ್ಯೂ ಮಾಡಿದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ಮದ್ದೂರನ್ನ ಬಂದ್ ಕಾಲ್ ಕೊಟ್ಟಿದ್ದಾರೆ, ಜೊತೆಗೆ ಪಕ್ಕದ ಬೆಸ್ಗರಹಳ್ಳಿ ಮತ್ತು ಕೇಮದೊಡ್ಡಿ ನಗರ ಬಂದ್ ಕಾಲನ್ನ ಕೊಟ್ಟಿದ್ದಾರೆ. ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತನ್ನ ಭಾಳಷ್ಟು ಪ್ಲ್ಯಾನ್ ಮಾಡಿ ಬಂದೋಬಸ್ತನ್ನ ಮಾಡಿದ್ದೇವೆ. ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಶೀಫ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸು ಮತ್ತು ಪೆಟ್ರೋಲಿಂಗ್ ಟೀಮ್ಸು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡು ನಾವು ವಿಶೇಷವಾದ ಬಂದೋಬಸ್ತ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾವೆ. ಇವತ್ತು ಬಂದೋಬಸ್ತ್ ಏನಿದೆ ಮಾಡ್ತಾ ಇದ್ದಾವೆ. ನಂತರ ಇವತ್ತು ಮಧ್ಯಾಹ್ನ DC ಅವರು ಕುಮಾರ್ ಅವರು ಇಲ್ಲ ಇದ್ದಾರೆ, ಮತ್ತು SP ಅವರು ಮಲ್ಲಿಕಾರ್ಜುನ್ ಇವರು ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾಯಿದೆ. ಒಂದು ಈ ಆಲ್ರೆಡಿ ನಡೆದಿರುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು. ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲ್ಯಾನ್ ಮಾಡಿರೋದ್ರಿಂದ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಅದನ್ನು ರೂಪುರೇಷೆಗಳನ್ನ ತಯಾರಿಸಲಿಕ್ಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆಯಲಾಗಿದೆ. ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತನ್ನ ನಾವು ಕಲ್ಪಿಸ್ತೇವೆ. ಈಗ 144 ಮೊನ್ನೆ 7ನೇ ತಾರೀಕು ರಾತ್ರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಅದು 144 ಸದ್ಯಕ್ಕೆ ಜಾರಿಲಿದೆ. ಮತ್ತು ಲಿಕ್ಕರ್ ಬ್ಯಾನ್ ಆರ್ಡ್ರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದರು ಅದು ಸಹ ನಾಳೆ ಮಿಡ್ನೈಟ್ ತನಕ ಇದೆ. ಸೊ ಇಷ್ಟು. ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು 22 ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ. ಏನು ಕಾನ್ಸ್ಪಿರೇಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನು ಪೂರ್ತಿ ನಾವು ರೂಟ್ಸ್ಗೆ ಹೋಗಬೇಕಾಗಿದೆ, ತನಿಖೆ ನಡೀತಾ ಇದೆ. ನಡೆದಂಥ ಸಂದರ್ಭದಲ್ಲಿ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದನ್ನು ಔಟ್ಕಮ್ ಇರುತ್ತೆ ತಿಳಿಸ್ತೇವೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ. ನಾವು ವಿ ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಮತ್ತು ಮುಂದೆ ಏನು ಆಗದಂಗೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ ಇದ್ದೀವಿ. ಅಂದರೆ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು CCTVಸು ಎಲ್ಲ ನೋಡಿದಾಗಿದೆ, ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ, ಅಷ್ಟು ಮಾತ್ರ ಇದೆ. ಕಲ್ಲು ಬಂದಿದೆ, ಒಂದು ಕಡೆಯಿಂದ ಕಲ್ಲು ಬಿದ್ದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಕೆಲವು CCTVನಲ್ಲೂ ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರೆಸಿ ಇದೆಯಾ, ಯಾವ ಥರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಆದಮೇಲೆ ತಮ್ಮ ಗಮನ ಅದು ಈ ಹಂತದಲ್ಲಿ ನಾವು ಪ್ರೀ ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ
ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ. ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತೂ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋದು ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲ್ಯಾನ್ಡ್ ಇದೆಯಾ, ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ತನಿಖೆ ಒಂದು ಟೀಮ್ ಮಾಡ್ತಾಯಿದ್ದಾರೆ. ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬಿಟ್ಟು ನಿಮ್ಗೆ ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ. ಪಕ್ಕದ ರೋಡಿಂದ ಬಂದಿದೆ. ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ CCTV ಸಿಕ್ಕಿಲ್ಲ. ಬಟ್ ಪಕ್ಕದ ರೋಡಿಂದ ಕಲ್ಲು ಬಂದಿರೋದು ಕನ್ಫರ್ಮ್ ಇದೆ. ವರ್ಷಕ್ಕೆ ತಗೊಂಡಿರುವಂಥ 22 ಜನ ಏನಿದ್ದಾರೆ ಅವರು ಒಂದೇ ಸಮುದಾಯಕ್ಕೆ ಸೇರಿದವರು ಅಥವಾ ಎರಡೂ ಸಮುದಾಯಗಳಿಗೆ ಸೇರಿದವರು? ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅಂದರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು, ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚನ್ನಪಟ್ಟಣದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು 2-3 ಜನ ಚನ್ನಪಟ್ಟಣದವರು ಇದ್ದಾರೆ ಅಂತ ನಮ್ಮ SP ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿದ್ದು ಊಟಕ್ಕೆ ಬಂದಿರೋ ಮಧ್ಯಾಹ್ನ ಒಂದು ಯಾವುದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ನೀಡ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್. ಅದನ್ನೇ ನೋಡಬೇಕಲ್ಲ. ದಟ್ಸ್ ವಾಟ್ ಈಗ ನೀವು ಕೇಳ್ದಂಗೆ ಪ್ರೀ ಪ್ಲ್ಯಾನ್ಡ್ ಏನಿದೆ ಅಂತ ಮೋಟಿವ್ ಏನಿದೆ ಅಂತ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನೀವು ಅದನ್ನು ಇಂಡೈರೆಕ್ಟ್ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದ್ದೀರಾ, ಕಾನ್ಸ್ಪಿರಸಿ ಇದೆಯಾ, ಪ್ಲಾನಿಂಗ್ ಇದೆಯಾ ಏನು ಅಂತ. ದಟ್ಸ್ ವಾಟ್ ವಿ ಆರ್ ವೆರಿಫೈಯಿಂಗ್. ಇನ್ನೊಂದು ನೋಡಬೇಕು, ಅದು ನೋಡ್ತೀವಿ. ಇನ್ನೂ ಇಲ್ಲ ಮಾಡ್ತಾ ಭಾಗಿಯಾರೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾಕೆಂದರೆ ನಾವು ಕ್ಲೀನಾಗಿ ಅದರಲ್ಲಿ ಯಾರು ಪ್ರೊಸೆಷನಲ್ಲಿ ಹೋಗ್ತಾ ಇರೋರು ಕಾಣಿಸುತ್ತೆ, ಇವ್ರು ಯಾರು ಅದರೊಳಗಡೆ ಇಲ್ಲ. ಆಗ್ಬೋದು. ಈಗ ನಾವು ಈಗಾಗಲೇ ಹೇಳ್ದಂಗೆ ಒಂದು 23-24 ತನಕ ಐಡೆಂಟಿಫೈ ಮಾಡಿದ್ವಿ. 22 ಅರೆಸ್ಟ್ ಆಗಿದೆ. ಈಗ ಇದು ನಮ್ಮ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸಲ್ಲಿ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಇದೆ. ಅದರಲ್ಲಿ ಇನ್ನೂ ಹೆಚ್ಚಿನದಾಗಿ ಕಂಡ್ರೆ ಇನ್ನೂ ಹೆಚ್ಚಿನದಾಗಿ ಮಾಡ್ತೀವಿ. ಈಗ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ ಏನು ನಮ್ಮ ಬಂದೋಬಸ್ತ್ಗೋಸ್ಕರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ಹೇಳಿದ್ದೀನಿ. ಮತ್ತು ಈಗ ಆ್ಯಸ್ ಆಫ್ ನಾವು ಆ್ಯಸ್ ವಿ ಸ್ಪೀಕ್ ನೆನ್ನೆ ಬಂದಿದ್ದ ಜೊತೆಗೆ ಆ್ಯಸ್ ವಿ ಸ್ಪೀಕ್ ಇವತ್ತಿನ ಪರಿಸ್ಥಿತಿನಲ್ಲಿ 5 ಜನ SP ಗಳು, 4 ಜನ ಅಡಿಷನಲ್ SPಸು, 10 DSP, 30 ಇನ್ಸ್ಪೆಕ್ಟರ್ಸು, 32 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು 600 ಜನ HCPCಸು ಸಿವಿಲ್ ಇದು, ಮತ್ತು 15 KSRP ಪ್ಲೇಟೂನ್ಸು, 10 DR ಪ್ಲೇಟೂನ್ಸ್ ಆ್ಯಸ್ ವಿ ಸ್ಪೀಕ್ ಇಲ್ಲಿದೆ. ಇನ್ ಅಡಿಷನ್ ಟು ದಿಸ್ ನಮಗೆ 2 RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಸಹ ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾವೆ. ಮಧ್ಯಾಹ್ನ ಮೇಲೆ ಅವರು ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಕೊಂಬಂದಿರೋದ್ರಿಂದ ನಾವು ಆಲ್ರೆಡಿ ನಮ್ಮ ಆಫೀಸರ್ಸ್ ಡೆಪ್ಲಾಯ್ಡ್ ಇದ್ದಾರೆ. ಅವರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಅವ್ರ ಜೊತೆ ಒಂದು ರೂಟ್ ಮಾರ್ಚ್ ಮಾಡಿ ರಾತ್ರಿ ಮತ್ತು ನಾಳೆ ಏನು ಪ್ರೊಸೆಷನ್ ಇದೆ ರಾತ್ರಿ ಪ್ರಿವೆಂಟಿವ್ ಆಗಿ, ಮತ್ತು ನಾಳೆ ಬೆಳಗ್ಗೆ ನಾಳೆ ಏನು ಪ್ರೊಸೆಷನ್ ಮಾಡುವಂಥದ್ದಿದೆ, ಅವರು ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದಕ್ಕೆ ಡೆಪ್ಲಾಯ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಸಹ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಈಗ ಮಧ್ಯಾಹ್ನ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲೇ ಮೇಯ್ನ್ ಇಂಪಾರ್ಟೆಂಟ್ ಅದನ್ನು ಡಿಸ್ಕಸ್ ಮಾಡ್ತಾರೆ. ಅದು ಮೆರವಣಿಗೆ ಎಷ್ಟು ಗಣೇಶಸ್ ಇರುತ್ತೆ, ಎಷ್ಟು ಜನ ಸೇರ್ಬೋದು, ಮತ್ತು ಯಾವ್ಯಾವ ರೂಟಿಂದ ಗಣೇಶಸ್ ಬರ್ತವೆ, ಅದು ಯಾವ ರೂಟ್ ಕೊಡಬೇಕು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಮಧ್ಯಾಹ್ನ ಸೇರೋದು. ಅದಾದಮೇಲೆ ತಮಗೆ ಮಾಹಿತಿ ಕೊಡ್ತಾರೆ. ಯಾವಾಗಲೂ ಏನು ಮಾರ್ಚ್ ಮಾಡುವಾಗ ಹೌದು, ನೆನ್ನೆ ಎರಡು ಯಾವುದು ಗಲಾಟೆ ಮಾಡಿ ನೆನ್ನೆ ಒಂದೆರಡು ಕಡೆ ಕಲ್ಲು ಹೊಡೆದಿರೋದಕ್ಕೋಸ್ಕರ 2 ಪ್ರಕರಣಗಳು ದಾಖಲಾಗಿದೆ. ಅದನ್ನು ತನಿಖೆ ಮಾಡ್ತೀವಿ. ಹೌದು, ನಾವು ಭಾಳಷ್ಟು ಬೇಗ ಮುಗಿಲಿ ಅಂತ ಆಶಿಸ್ತೀವಿ. ಡೆಫಿನೆಟ್ಲಿ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲಲ್ಲಿದೆ. ನಾಳೆ ತನಕನೂ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದೋಬಸ್ತ್ ಇರುತ್ತೆ. ಅದಾದಮೇಲೆ ಸಿಚುವೇಶನ್ ನೋಡಿಕೊಂಡು ಗ್ರ್ಯಾಜುವಲಿ ಸ್ಕೇಲ್ ಡೌನ್ ಮಾಡ್ತೀವಿ. ಥ್ಯಾಂಕ್ ಯು. ಜೊತೆಗೆ ವಿಶೇಷವಾಗಿ ತಾವೆಲ್ಲರೂ ಇಲ್ಲಿ ನಿನ್ನೆಯಿಂದನೂ ನಾವೇನು ಡೇ ಆ್ಯಂಡ್ ನೈಟ್ ಓಡಾಡ್ತಾರೆ, ನೀವು ಓಡಾಡ್ತಾ ಇದ್ದೀರಿ, ಭಾಳ ಸಹಕಾರ ಮಾಡಿದ್ದೀರಿ. ನಮ್ಮ ಮಂಡ್ಯ ಜಿಲ್ಲಾಡಳಿತ ಪರವಾಗಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಿಮಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.